ಹಾಯ್ ಫ್ರೆಂಡ್ಸ್, ಹೇಮರಗುಲ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇವತ್ತು ಸುಲಭವಾಗಿ ಎಗ್ ಬಿರಿಯಾನಿ, ಮೊಟ್ಟೆ ಬಿರಿಯಾನಿನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಕಡಿಮೆ ಸಾಮಗ್ರಿಗಳು ಮತ್ತು ತುಂಬ ಬೇಗ ಸಮಯದಲ್ಲೇ ಆಗುತ್ತೆ ಅಂತಲೇ ಹೇಳ್ಬೋದು. ಏನೇನು ಸಾಮಾನು ಅಂತ ನಾನು ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಮಾಮೂಲಿ ಚಿಕ್ಕದೇ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು 6 ಮೊಟ್ಟೆ ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿದ್ದೀನಿ. 1 ಪಾವ್ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಮಿಕ್ಕದೆಲ್ಲ ನಾನು ತೋರಿಸ್ತಾ ಹೋಗ್ತೀನಿ. ಇವಾಗ ಮೊದಲು ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಮತ್ತು ಅನನಸುವ ಪಲಾವ್ ಎಲೆ ಎಲ್ಲನೂ ಕೂಡ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಫ್ರೈ ಆಗಿದ್ದ ತಕ್ಷಣವೇ ಈರುಳ್ಳಿ ಹಾಕಬೇಕು. ಈರುಳ್ಳಿನೂ ಕೂಡ ಅಷ್ಟೇ 2 ಈರುಳ್ಳಿ ಮೀಡಿಯಮ್ ಸೈಜು ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಇದು ನಾನು ಮಾಡ್ತಾಯಿರೋದು 1 ಪಾವ್ ಅಕ್ಕಿಗೆ ಅಂದರೆ 1 ಲೋಟ ಅಕ್ಕಿಗೆ ಅಷ್ಟೇ ಮಾಡ್ತಾಯಿರೋದು. 2 ಈರುಳ್ಳಿ ಹಾಕಿದ್ರೆ ಸಾಕು ಅಂತ ಅನಿಸುತ್ತೆ. ಮತ್ತು ಇಲ್ಲಿ ಗ್ರೀನ್ ಚಿಲ್ಲಿನಾರು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿನಾರು ಯೂಸ್ ಮಾಡ್ಕೊಬೋದು. ನಾನು ಇವತ್ತು ಎರಡನ್ನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರೋದು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಅಷ್ಟೇ ಹಸಿಮೆಣಸಿನ್ಕಾಯಿನೂ ಅಷ್ಟೇ ಅದು ಹಸಿ ವಾಸನೆ ಹೋಗೋವರೆಗೂ ಕೂಡ ಉರಿಬೇಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ, ಅದು ನಿಮಗೆ ವೀಡಿಯೋ ಸ್ಕಿಪ್ ಆಗಿದೆ, ಸಾರಿ. ನಾನು ಯಾವಾಗಲೂ ಅಷ್ಟೇ ಕಡಿಮೆ ಕ್ವಾಂಟಿಟಿ ಮಾಡಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿನ ರುಬ್ಬ ಹಾಕಲ್ಲ, ಜಜ್ಜಿ ಹಾಕ್ತೀನಿ. ಯಾಕಂದರೆ ಆಲ್ಮೋಸ್ಟ್ ಒಂದು ವೀಡಿಯೋ ನೋಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕೆಂದರೆ ಹಿಂದಿನ ಕಾಲದವರೆಲ್ಲರೂ ಮಿಕ್ಸಿಗೆ ಹಾಕಿ ರುಬ್ಬಿ ಮಾಡ್ತಿರ್ಲಿಲ್ಲಲ್ವ, ಇಷ್ಟು ಚೆನ್ನಾಗಿರ್ತಿದ್ರು ಟೇಸ್ಟು. ನಮ್ಮ ಅಜ್ಜಿ ಎಲ್ಲ ಮಾಡೋರು ಚಚ್ಚಿ ಕುಟ್ಟಿ ಚಕ್ಕೆ ಲವಂಗನೂ ಅಷ್ಟೇ ಟೈಮ್ ಇದ್ದರೆ ದಯವಿಟ್ಟು ಒಂದು ಅರ್ಧ ಕುಟ್ಟಾಕಿ, ಇನ್ನೂ ಕೂಡ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಾನು ಚಕ್ಕೆ ಲವಂಗವನ್ನು ಕುಟ್ಟಾಕಿಲ್ಲ, ಶುಂಠಿ ಬೆಳ್ಳುಳ್ಳಿ ಮಾತ್ರ ಚಚ್ಚಿ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಮತ್ತು ಅದು ಹಸಿ ವಾಸನೆ ಹೋದ ತಕ್ಷಣ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಹಾಕಿ ಅದನ್ನು ಕೂಡ ನಾನು ಎಣ್ಣೆಲೇನೆ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೇ ಹೇಳೋದಲ್ಲ, ಶುಂಠಿ ಬೆಳ್ಳುಳ್ಳಿ ಮಾತ್ರ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಕೂಡ ಸ್ವಲ್ಪ ಕ್ವಾಂಟಿಟಿ ಮಾಡಬೇಕಾದ್ರೆ ಜಾಸ್ತಿ ಮಾಡಬೇಕಾದ್ರೂ ಕೂಡ ಮಾಡ್ಬೋದು. ಅಷ್ಟು ತಾಳ್ಮೆ ಇರಲ್ವಲ್ಲ, ಇವಾಗ ಯಾರಿಗೂ ಕೂಡ ಟೈಮ್ ಕೂಡ ಇರಲ್ವಲ್ಲ. ಹಾಗಾಗಿ ಸ್ವಲ್ಪ ಮಾಡ್ಕೊಬೇಕಾದ್ರೆ ಇದನ್ನು ಜಜ್ಜಾಕಿ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಶುಂಠಿ ಬೆಳ್ಳುಳ್ಳಿ ಜಜ್ಜಾಕಿ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆಮೇಲೆ ಟೊಮೆಟೊ ಕೂಡ ಅಷ್ಟೇ ಸ್ವಲ್ಪ ಹಾಕ್ಬೇಕು, ಇದಕ್ಕೆ ಎಲ್ಲ ಜಾಸ್ತಿ ಹಾಕ್ಬಾರ್ದು, ಹುಳಿ ಬರುತ್ತೆ. ಹಾಗಾಗಿ 2 ಚಿಕ್ಕದು ಟೊಮೆಟೊ ತೊಗೊಂಡು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಕೂಡ ಇದನ್ನು ಫ್ರೈ ಮಾಡಬೇಕು. ಇದು ಫ್ರೈ ಮಾಡಿದ ತಕ್ಷಣ ನಾವೇನು ಮಾಡಬೇಕು, ಇದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಎಲ್ಲ ಮಸಾಲೆ ಪೌಡರೆಲ್ಲ ಹಾಕಿ, ಈ ಮಸಾಲೆ ಪೌಡರಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಸಾಫ್ಟ್ ಆಗಬೇಕು. ಆಮೇಲೆ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಫುಲ್ ಅದರಲ್ಲಿ ನಾವು ಫ್ರೈ ಮಾಡಬೇಕಾಗುತ್ತೆ. ಇದು ಸ್ವಲ್ಪ ಫ್ರೈ ಆಯಿತು ಅರ್ಧಂಬರ್ಧ ಅಂದ ತಕ್ಷಣ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಕೂಡ 1 ಸ್ಪೂನಷ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಅಕಸ್ಮಾತ್ ನೀವು ಹಸಿಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಅಂದರೆ ಚಿಲ್ಲಿ ಮತ್ತು ಧನಿಯಾ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಬೇಯಿಸಿರೋ ಮೊಟ್ಟೆ ಇರುತ್ತೆ ನೋಡಿ, ಅದನ್ನ ಯಾವಾಗಲೂ ಉಂಡೆ ಹಾಗೆ ಹಾಕಬೇಡಿ. ಅದು ಸ್ವಲ್ಪ ಫೋಕಲ್ಲಿ ನಿಮಗೆ ಸ್ವಲ್ಪ ಚುಚ್ಚಿ ಇಲ್ಲಾಂದರೆ ನೈಫಲ್ಲಿ ಸ್ವಲ್ಪ ಹಿಂಗೆ ಕಟ್ ಮಾಡಿ, ಅಂದರೆ ಕಟ್ ಮಾಡಿ ಹಾಕೋದು ಏನಾಗುತ್ತೆ ಅಂದರೆ, ಮೊಟ್ಟೆ ಈಗ ಆಲ್ರೆಡಿ ಬೆಂದಿರೋದ್ರಿಂದ ಇನ್ನೂ ಕುಕ್ಕರ್ ಕಟ್ ನಾವು ಕೂಗ್ಸೋದ್ರಿಂದ ಪೀಸ್ ಆಗಿಬಿಡುತ್ತೆ. ಹಾಗಾಗಿ ಫೋಕಲ್ಲಿ ಚುಚ್ಚಿ ಹಾಕೋದ್ರಿಂದ ಒಳಗಡೆ ಉಪ್ಪು ಹುಳಿ ಖಾರ ಎಲ್ಲ ಹೋಗಿಡಿದು ಮೊಟ್ಟೆಲೂ ಕೂಡ ತುಂಬ ರುಚಿ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಮೊಟ್ಟೆ ಹಾಕಿ ಈಗ ಈ ಉಪ್ಪು ಖಾರ ಎಲ್ಲ ಇರುತ್ತೆ ನೋಡಿ, ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ 1 ರಿಂದ 2 ನಿಮಿಷ ಚೆನ್ನಾಗಿ ಸಣ್ಣ ಉರಿಲೇನೆ ಫ್ರೈ ಮಾಡಬೇಕು. ಯಾಕಂದರೆ ಹೊಂದ್ಕೊಬೇಕು, ಅದು ಮೊಟ್ಟೆ ಹೋಗಿ ಮಸಾಲೆ ಜೊತೆ ಎಲ್ಲ ಹೊಂದ್ಕೋಬೇಕು. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡೋದೇ ಸಾಕು. ಫ್ರೈ ಮಾಡಿದ್ಮೇಲೆ ನಾನು 1 ಪಾವ್ ಅಕ್ಕಿ ಹಾಕ್ತಾರದಲ್ವ, 1 ಪಾವ್ಗೆ 2 ಲೋಟ ಅಕ್ಕಿ, 2 ಲೋಟ ನೀರು ಹಾಕ್ತಾಯಿದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ಕರೆಕ್ಟು ಮೆಜರ್ಮೆಂಟ್ ಇರಬೇಕು. ಹಂಗಾಗಿ ನೋಡಿ, ನನಗೆ ಮೆಜರ್ಮೆಂಟ್ ಈ ಚೊಂಬಿದೆ, ನಾನು ನೀರು ಹಾಕ್ಕೊತಾ ಇದ್ದೀನಿ. 1 ಚೊಂಬು ನೀರು ಹಾಕಿ ಇದನ್ನು ನೀಟಾಗಿ ತಿರುಗಿಸಿ, ನೀರು ಸ್ವಲ್ಪ ಕುದಿ ಬರಬೇಕು, ನೋಡ್ಕೊಬೇಕು. ಅವಾಗ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ, ಪರ್ಫೆಕ್ಟಾಗಿದೆ. ಏನಾದರೂ ಕಡಿಮೆ ಇದ್ದರೆ ಆವಾಗಲೂ ಕೂಡ ಆ್ಯಡ್ ಮಾಡ್ಕೊಬೋದು. ಅಕಸ್ಮಾತ್ ಸಾಲ್ಟ್ ಕಡಿಮೆ ಇದ್ರೆ ಹಾಕೊಬೋದು, ಖಾರ ಕಡಿಮೆ ಇದ್ರೆ ಹಾಕೊಬೋದು. ನೋಡಿ ಈಗಾಗಲೇ ಕುದಿ ಬರ್ತಾಯಿದೆ. ಕುದಿ ಬರೋದು ನೋಡಿ ನಾನೇನು ಮಾಡಿದೆ, ಅಕ್ಕಿ ತೊಳೆದಿಟ್ಟಿದ್ನಲ್ಲ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡಿ ನೋಡಿ, ತುಂಬ ಈಸಿ. 10 to 15 ಮಿನಿಟ್ಸಲ್ಲೆಲ್ಲ ನಿಮಗೆ ಎಗ್ ಬಿರಿಯಾನಿ ಮನೇಲೇ ರೆಡಿ ಆಗೋಗ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಏನಂತ ಸಾಮಾನುಗಳು ಜಾಸ್ತಿ ಬೇಡ ಮತ್ತು ಸಾಮಗ್ರಿಗಳು ಕೂಡ ಜಾಸ್ತಿ ಬೇಡ ಅಂತ ಹೇಳ್ಬೋದು. ಇದು ನೋಡಿ, ಕುಕ್ಕರ್ ಮುಚ್ಚಳ ಮುಚ್ಚಿ, ಇವಾಗ ನಾನೆಲ್ಲ ಕರೆಕ್ಟಾಗಿದೆ ಅಂತ ನೋಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಜಲ್ ಹೊಡಿಸ್ತಾಯಿದ್ದೀನಿ. 2 ವಿಜಲ್ ಹೊಡಿಸಿದ್ರೆ ಮಾತ್ರ ಎಗ್ ಬಿರಿಯಾನಿ ಹೇಗಿರುತ್ತೆ ಅಂದರೆ, ವಾವ್, ಸೂಪರಾಗಿರುತ್ತೆ. ಯಾವ ಹೋಟೆಲಲ್ಲೂ ಕೂಡ ಸಿಕ್ಕಲ್ಲ, ಆ ಥರ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬ ಸುಲಭವಾಗಿ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನಿಮಗೇನಾದರೂ ವೀಡಿಯೋ ಇಷ್ಟ ಆಗಿದೆ ಲೈಕು ಶೇರು ಕಮೆಂಟ್ ಮಾಡಿ. ತುಂಬ ಏನಾದ್ರು ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ವೀಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿರುತ್ತೆ. ಪ್ಲೀಸ್ ನೀವು ಕೂಡ ಟ್ರೈ ಮಾಡಿ, ಎಗ್ ಬಿರಿಯಾನಿ ಟ್ರೈ ಮಾಡಿಲ್ಲ ಅಂತಲೇ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.